ಗಾಡ್ಜಿಲ್ಲಾ ಎಕ್ಸ್ ಕಾಂಗ್ ಇದರಲ್ಲಿರುವಂತ ಹೊಸ ಎಂಪೈರ್ ಅಟ್ಯಾಕ್ ಮಾಡ್ತಾ ಇದೆ. ಈ ಸಿನಿಮಾ ನೋಡೋದಕ್ಕೆ ಹಿಂದೆ ಬಂದಿರುವಂತ ಸಿನಿಮಾಗಳನ್ನ ನೋಡ್ಬೇಕಾ ಅಂತ ಕೇಳ್ತೀರಾ ಅಲ್ವಾ? ಇಷ್ಟ ಇದ್ರೆ ನೋಡಿ, ಇಲ್ಲಾಂದ್ರೆ ಈ ಸಿನಿಮಾಗೆ ಡೈರೆಕ್ಟ್ ಆಗಿ ಹೋಗ್ಬಿಡಿ. ಡೈರೆಕ್ಟ್ ಆಗಿ ನೋಡ್ಬೋದು. ಟೈಮ್ ವೇಸ್ಟ್ ಮಾಡ್ತಾನೆ ವಿಡಿಯೋ ಒಳಗಡೆ ನುಗ್ಬಿಡೋಣ ಬನ್ನಿ. ಹಿಂದಿನ ಭಾಗ ಅಂದ್ರೆ ಗಾಡ್ಜಿಲ್ಲಾ ವರ್ಸಸ್ ಕಾಂಗ್. ಇದ್ರಲ್ಲಿ ಅವೆರಡೆ ಕಚ್ಚಾಡ್ತಾ ಇರ್ತವೆ, ನೀನ್ ವಿಲ್ಲನು ನಾನ್ ವಿಲ್ಲನು ಅಂತ ಅವೇ ಕಚ್ಚಾಡ್ತಾ ಇರ್ತವೆ. ಬಟ್ ಆದ್ರೆ ವಿಲ್ಲನ್ ಬೇರೆ ಇರ್ತಾನೆ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಅವರಿಬ್ರು ಒಂದಾಗಿ ಅಟ್ಯಾಕ್ ಮಾಡಿ ಗೆಲ್ತಾರೆ. ಅಲ್ಲಿ ಅದು ಹಿಂದಿನ ಭಾಗ. ಪ್ರಾಪರ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ಅದನ್ನ ನೋಡ್ಲೇಬೇಕು. ಇಲ್ಲ ನನಗೆ ಟೈಮ್ ಇಲ್ಲ ಇದಕ್ ಡೈರೆಕ್ಟ್ ಆಗಿ ಹೋಗ್ಬಿಡ್ಲಾ ಅಂತ ಅಂದ್ರೆ ಹೋಗ್ಬಿಡ್ಬೋದು. ಈ ಸಿನಿಮಾದ ಸ್ಟೋರಿ ಲೈನ್ ಕಡೆ ಬಂದ್ಬಿಡೋದಾದ್ರೆ ಅಲ್ಲಿ ಅವ್ರಿಬ್ರು ಜೊತೆಗೆ ಇದ್ಕೊಂಡು ಗೆದ್ದಾದ್ಮೇಲೆ ಇಬ್ರು ಮೇಲ್ಗಡೆ ಇದ್ಕೊಂಡೆ ಒಂದು ಒಪ್ಪಂದ ಮಾಡ್ಕೊಬಿಡ್ತಾರೆ. ಕಾಂಗು ನಾನು ಕೆಳಗಡೆ ಇರ್ತೀನಿ, ನೀನ್ ಗಾಡ್ಜಿಲ್ಲಾ ಮೇಲಿರೋ, ಯಾವುದೇ ಕಾರಣಕ್ಕೂ ಗೀಟ್ ದಾಟ್ ಬರಂಗಿಲ್ಲ, ನಾನು ಬರಲ್ಲ ಅಂತ ಒಂದು ಷರತ್ನ ಹಾಕೊಂಡು ಇಬ್ರು ಕೆಳಗೆ ಮೇಲೆ ಇರ್ತಾರೆ. ಕೆಳಗಡೆ ಕಾಂಗು, ಮೇಲ್ಗಡೆ ಗಾಡ್ಜಿಲ್ಲಾ. ಅದಲ್ದೇನೆ ಈ ಸಿನಿಮಾದಲ್ಲಿ ಒಂದು ಗಾಡ್ ಲೆವೆಲ್ ಅಲ್ಲಿ ಒಂದು ಪುಟ್ಟ ಹುಡುಗಿ, ಇವಳಿಗೆ ವಿಚಿತ್ರವಾದ ಶಕ್ತಿ ಇರೋದ್ರಿಂದ ಇವಳನ್ನ ಗಾಡ್ ತರನೇ ನೋಡ್ತಾರೆ ಎಲ್ರು ಕೂಡ. ಅವಳು ಗಾಡೇನೆ ದೇವ್ರು. ಇನ್ನ ಮೇನ್ ಸ್ಟೋರಿ ಏನಪ್ಪಾ ಅಂದ್ರೆ ಕೆಳಗಡೆ ಕಾಂಗ್ ಇರ್ತಾನೆ, ಅದ್ರ ಕೆಳಗಡೆ ಇನ್ನೊಂದು ದೊಡ್ಡ ಎಂಪೈರ್ ಇರ್ತದೆ, ಮಾನ್ಸ್ಟರ್ ಎಂಪೈರ್. ಕಾಂಗ್ ತರನೇ ಇನ್ನೊಂದು, ಅವರೆಲ್ಲ ಸೇರ್ಕೊಂಡು ಇನ್ನೊಂದು ಐಸ್ ಗಾಡ್ಜಿಲ್ಲಾನ ಹಿಡಿದು ಇಟ್ಕೊಂಡು ಅದ್ರ ಮುಖಾಂತರ ಇಡೀ ಪ್ರಪಂಚನೇ ಅಟ್ಯಾಕ್ ಮಾಡಕ್ ಬರ್ತಾರೆ. ಇಲ್ಲಿ ಕಾಂಗ್ ಒಬ್ಬನ ಕೈಲೇ ಆಗಲ್ಲ ಅಂತ ಮೇಲ್ಗಡೆ ಹೋಗಿ ಗಾಡ್ಜಿಲ್ಲಾನ ಕರ್ಕೊಂಬಂದು ದೊಡ್ಡ ಫೈಟ್ ಅಲ್ಲಿ ಡಿಶುಮ್ ಕೆಟ್ಟದೊಂದು ಕ್ರಿಯೇಟ್ ಆಗ್ಬಿಟ್ಟಿದೆ ಅಂದ್ಮೇಲೆ ಅಲ್ಲಿ ಒಳ್ಳೇದು ಗೆದ್ದೇ ಗೆಲ್ತದೆ, ಬಂದೇ ಬರ್ತದೆ ಅನ್ನೋದು ಓಪು ಎಲ್ಲಾ ಸಿನಿಮಾದಲ್ಲೂ ಇದ್ದೇ ಇರ್ತದೆ. ಈ ಸಿನಿಮಾದಲ್ಲೂ ಕೂಡ ಇವರಿಬ್ರು ಗೆದ್ದೇ ಗೆಲ್ತಾರೆ. ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಈ ಸಿನಿಮಾದ VFX. ಇಂಗ್ಲಿಷ್ ಮೂವಿಗಳಲ್ಲಿ VFX ಅಲ್ಲಿ ಕಾಂಪ್ರಮೈಸ್ ಆಗಲ್ಲ, ನಿಮ್ಗೆಲ್ಲ ಗೊತ್ತಿದೆ ಅಲ್ಲ. ಡೈರೆಕ್ಟರ್ ಗಳೇ 200-300 ಕೋಟಿ ಸಂಭಾವನೆ ತಗೋತಾರೆ. ಅಂದ್ರೆ ಆಕ್ಟರ್ ಇನ್ಯಾವ ರೀತಿ ತಗೋಬೇಡ ಅಂತ ನಿನಗೆ ಗೊತ್ತಿರ್ತದೆ. ಐನೋ ಸಿನಿಮಾ ನೋಡ್ತಾ ಒಂದನ್ನ ಅಬ್ಸರ್ವ್ ಮಾಡಿದೆ, ಜನಗಳೆಲ್ಲ ಸುಮ್ನೆ ಸೈಲೆಂಟ್ ಆಗಿ ನೋಡ್ತಾ ಇದ್ರು. ಇನ್ನು ಗಾಡ್ಜಿಲ್ಲಾದು ಮತ್ತೆ ಕಾಂಗ್ ಸೀನ್ಸ್ ಗಳು ಬಂದಾಗ ಕಿರ್ಚಾಡೋರು ವಾವ್ ಏನೋ ಬಂತು ಅನ್ನೋರ ತರ ಝೂಮ್ ಹಾಕೊಂಡು ನೋಡ್ತಿದ್ರು. ಅದೇ ಏನಾದ್ರು ಸೈಂಟಿಸ್ಟ್ ಗಳು ರಿಸರ್ಚ್ ಮಾಡೋ ತರ ಅಥವಾ ಬೇರೆ ಏನೋ ಮಾತಾಡ್ತಾ ಇದಾರೆ, ಏನೋ ಒಂದು ಸಂಭಾಷಣೆನೋ ಮಾಡ್ತಾ ಇದಾರೆ ಅಂತ ಗೊತ್ತಾದಾಗ ಅಲ್ಲಿ ಸ್ವಲ್ಪ ಸೈಲೆಂಟ್ ಆಗಿ ಫೋನ್ ನೋಡ್ಕೊಂಡು ಈ ತರ ಎಲ್ಲ ಮಾಡ್ತಾ ಇದ್ರು. ಸೊ ಆಡಿಯನ್ಸ್ಗೆ ಮೇನ್ ಆಗಿ ಬೇಕಾಗಿರೋದು ಏನಪ್ಪಾ ಅಂದ್ರೆ ಮೇನ್ ಕ್ಯಾರೆಕ್ಟರ್, ಸಿನಿಮಾದಲ್ಲಿರುವಂತ ಮೇನ್ ಕ್ಯಾರೆಕ್ಟರ್ ಅದು ಬಂದಾಗ ಮಾತ್ರ ಅವರು ರಚ್ ಕೇಳ್ತಾರೆ ಹೊರತು ಬೇರೆದೆಲ್ಲ ಬಂದಾಗ ಏನೋ ಆಗಿದೆ ಅನ್ನೋರಂಗೆ ಮಾಡ್ತಾ ಇರ್ತಾರೆ. ನಾನು ಕೂಡ ಹಿಂಗೆ ಮಾಡ್ತಿದ್ದೆ, ಆದ್ರೆ ಹೇಳ್ಕೋತಿಲ್ಲ ಅಷ್ಟೇನೆ. ಇನ್ನು ಈ ಸಿನಿಮಾದಲ್ಲಿ ಮೇನ್ ಫೋಕಸ್ ಎಲ್ಲ ಆಗಿರೋದು ಕಾಂಗ್ ಮೇಲೆ. ಗಾಡ್ಜಿಲ್ಲಾ ಸ್ವಲ್ಪ ಬಂದು ಕಿಲ್ಪ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಹಂಗಂತ ಗಾಡ್ಜಿಲ್ಲಾಗಿ ಏನು ಕೆಲ್ಸನೇ ಇಲ್ಲ ಅಂತಲ್ಲ. ಇನ್ನೊಂದು ಗಾಡ್ಜಿಲ್ಲಾ ನೋಡ್ಬಿಟ್ಟು ತಲೆ ಸುತ್ತ ಬೀಳೋದ್ರಲ್ಲಿ ಡೌಟೇ ಇಲ್ಲ. ಐಸ್ ವರ್ಸಸ್ ಫೈರ್. ಪ್ರಾಪರ್ ಆಗಿ ಈ ಸಿನಿಮಾದಲ್ಲಿ ಒಂದೇ ಒಂದು ಸೀನ್ ನೋಡ್ಬಿಟ್ಟು ನನಗೆ ಇನ್ಫಿನಿಟಿ ವಾರ್ ನೆನಪಾಗೋಯ್ತು. ಥಾರ್ ಮೇಲ್ಗಡೆಯಿಂದ ಹೊಸ ಸ್ಟಾರ್ಮ್ ಬ್ರೇಕರ್ ನ ತಗೊಂಬಂದು ಯಾವ ರೀತಿ ವಕಾಂಡದಲ್ಲಿ ಲ್ಯಾಂಡಿಂಗ್ ಆಗ್ತಾನೋ ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಕಾಂಗ್ ಆಗೇನೆ ಗಾಡ್ಜಿಲ್ಲಾ ಇಬ್ರು ಮೇಲ್ಗಡೆಯಿಂದ ಕೆಳಗಡೆಗೆ ಲ್ಯಾಂಡಿಂಗ್ ಆಗ್ತಾರೆ ಇನ್ನೊಂದು ಪ್ರಪಂಚಕ್ಕೆ. ಅದನ್ನ ನೋಡ್ಬಿಟ್ಟು ವಾ ಏನ್ ಈ ತರ ಇದೆ ಅಂತ ಖುಷಿ ಪಟ್ಟೆ. ಒಟ್ಟಿನಲ್ಲಿ ಈ ಸಿನಿಮಾದಲ್ಲಿರುವಂತಹ ಆಕ್ಷನ್ ಸೀನ್ಸ್ ಗಳಿಗೆ ಜನ ವೇಟ್ ಮಾಡ್ತಾ ಇದ್ರು, ನಾನು ಕೂಡ. ಅದನ್ನ ಬಿಟ್ಟು ಬೇರೆದ ಕಡೆ ಫೋಕಸ್ ಮಾಡಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಸ್ವಲ್ಪ ಕಮ್ಯುನಿಕೇಶನ್ ಜಾಸ್ತಿ ಇಷ್ಟ ಪಡ್ತಿರ್ಲಿಲ್ಲ ಯಾರು. ಇನ್ನು ಕೆಳಗಡೆ ಕಾಂಗ್ ಒಬ್ಬನಿಗೆ ಬೇಜಾರ ಆಗಿ ಇನ್ನೊಬ್ಬ ಫ್ರೆಂಡ್ ಕೂಡ ಸಿಗ್ತಾನೆ. ಮೊದ್ಲು ಅವ್ನು ವಿಲ್ಲನ್ ಆಗ್ಬಿಟ್ಟಿರ್ತಾನೆ, ಆಮೇಲೆ ಅವ್ನ ಮಗ ಆಗಿ ಕನ್ವರ್ಟ್ ಆಗ್ಬಿಡ್ತಾನೆ. ಒಟ್ಟಿನಲ್ಲಿ ಒಂದು ಸೈನ್ಸ್ ಫಿಕ್ಷನ್ ಆಕ್ಷನ್ ಸಿನಿಮಾನ ನೋಡ್ಬೇಕು ಅಂತ ಅನ್ಕೊಂಡ್ರೆ ಈ ಸಿನಿಮಾಗೆ ಡೈರೆಕ್ಟ್ ಆಗಿ ಹೋಗ್ಬಿಡಿ. ವಾವ್ ಫ್ಯಾಕ್ಟರ್ಸ್ ಗಳು ತುಂಬಾನೇ ಜಾಸ್ತಿ ಇದಾವೆ. ಅಷ್ಟನ್ನ ಬಿಟ್ರೆ ಪ್ರಾಪರ್ ಆಗಿ ಆ ಹುಡುಗಿ ಈ ಸಿನಿಮಾದಲ್ಲಿ ಲಾಸ್ಟ್ ಅಲ್ಲಿ ದೇವ್ರೇ ಆಗೋಯ್ತಾಳೆ. ದೇವ್ರೇ ಅವಳು. ಸಿಗ್ತೀನಿ ಮುಂದಿನ ನೋಡಿದ್ರೆ. ಟಾಟಾ ಬೈ ಬೈ, ಸಿ ಯು.